ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವ ಎಲ್ಲ ಮೀರಿ ನಿದ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಹಾಗೂ ನನ್ನ ಮುಂಚಿನ ಮಕ್ಕಳಿಗೂ ನಮಸ್ತೆ ಹೇಳ್ತಾ, ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ, ನನ್ನ ಸಹ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಪೂರ್ವ ಜೆಸ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕವಿಯಾಗು, ವೈದ್ಯನಾಗು, ಶಿಕ್ಷಕರಾಗು, ವಿಜ್ಞಾನಿಯಾಗು, ವಕೀಲನಾಗು, ಮಂತ್ರಿಯಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು ಎಂದು ತಮ್ಮ ಕವನಗಳಲ್ಲಿ ತಿಳಿಸುತ್ತಾ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಎನಿಸಿಕೊಂಡ, ಕನ್ನಡದ ಮನಗಳಲ್ಲಿ ಹೆಸರಾಗಿರುವ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ರಾಷ್ಟ್ರಕವಿ ಎಂದು ಬಿರುದಾಂಕಿತರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ 120ನೇ ಜನ್ಮದಿನಾಚರಣೆಯ ಶುಭಾಶಯಗಳು. ನಮ್ಮ ಮುಂದೆ ಪರಿಚಯಿಸಲಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. ಹೇಳಿದ್ದಾರೆ.
ರಾಷ್ಟ್ರಕವಿ, ರಸಋಷಿ ಕವಿ, ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ. ನಮಸ್ತೆ ಆಚಾರ್ಯ. ಸರ್ವರಿಗೂ ಗೊತ್ತು ಕನ್ನಡದ ಗತ್ತು, ಸರ್ವರಿಗೂ ಗೊತ್ತು ಕನ್ನಡದ ಗತ್ತು. ಕನ್ನಡದ ಮೇಲಿರುವ ಅಭಿಮಾನ, ಕನ್ನಡ ಭಾಷೆ ಮಾತಾಡುತ್ತಲೇ ಸಾಗಲಿ ನಮ್ಮ ಜೀವನ. ಕನ್ನಡದ ಮೇಲಿರುವ ಅಭಿಮಾನ, ಕನ್ನಡ ಭಾಷೆ ಮಾತಾಡುತ್ತಲೇ ಸಾಗಲಿ ನಮ್ಮ ಜೀವನ. ನನ್ನ ಹೆಸರು ಸಿಂಚನ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ದಿನ ವಚನವನ್ನು ಅರ್ಥಸಹಿತ ಹಾಡಲು ಇಚ್ಛಿಸುತ್ತೇನೆ. 12ನೇ ಶತಮಾನದ ವಚನ ಸಾಹಿತ್ಯವು ಅನುಭವವನ್ನು ಹೊತ್ತು ತಂದ ಸಾಹಿತ್ಯದ ರಚನೆಯಾಗಿದೆ. ಅದು ಪ್ರತಿಯೊಬ್ಬರ ಸಾಮಾನ್ಯ ಮನುಷ್ಯನು ಶರಣೆನಿಸಿಕೊಂಡನು. ಅಂತಹ ಸಾಮಾನ್ಯ ಎನಿಸಿಕೊಂಡ ವ್ಯಕ್ತಿಯಲ್ಲಿ ಅಂಬಿಗನಾಗಿದ್ದ ಚೌಡಯ್ಯನು ತನ್ನ ಅನುಭವವನ್ನು ಈ ರೀತಿ ವಚನದಲ್ಲಿ ಮೂಡಿಸಿದ್ದಾರೆ. ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ಎಲ್ಲಾದರೂ ಇರು, ಎಲ್ಲಾದರೂ ಇರು, ಎಂದೆಂದಿಗೂ ನೀ ಕನ್ನಡ. ಬಿರುದಾಂಕಿತರಾದ ಕವಿ ಹುಟ್ಟಿದ್ದು ತಮ್ಮ ತಾಯಿಯ ಊರಾದ ಹಿರೇಮಠಿಯಲ್ಲಾದರೂ ಹಾಡು ಬೆಳೆಯಲು ಕವಿಯಾಗಿ ಕಾಣಿಸಿಕೊಳ್ಳಲು ಸ್ಫೂರ್ತಿಯಾದ ಸ್ಥಳವೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂದರೆ. ಈಗ ಅವರು ಹಾಡು ಬೆಳೆದ ಅವರ ಮನೆಯ ಚಿತ್ರಣವನ್ನು ನೋಡೋಣ. ಇದು ಕವಿಯ ಮನೆಯ ಒಳಾಂಗಣ, ಇದು ಒಳಾಂಗಣ. ಅವರ ಕಾಲದಲ್ಲಿ ಸ್ನಾನದ ಮನೆ, ಅವರ ಅಧ್ಯಯನ ಕಾಲದ ಅಭ್ಯಂಜನದ ಸ್ಥಳ. ತಂದೆಯವರೊಂದಿಗೆ ಕುವೆಂಪುರವರ ಚಿತ್ರಣ, ಯೌವನದಲ್ಲಿ ಕುವೆಂಪುರವರು ಕಾಣುತ್ತಿದ್ದ ಚಿತ್ರಣ, ಪತ್ನಿ ಮತ್ತು ಮಕ್ಕಳೊಂದಿಗೆ ಕುವೆಂಪುರವರ ಚಿತ್ರಣ, ಕಾವ್ಯರಚನೆಯಲ್ಲಿ ತೊಡಗಿರುವ ಕುವೆಂಪುರವರ ಚಿತ್ರಣ, ಮುಪ್ಪಿನಲ್ಲಿ ಪತ್ನಿಯೊಂದಿಗೆ ಪ್ರಕೃತಿಯ ಸವಿಯನ್ನು ಕಾಣುತ್ತಿರುವ ಕುವೆಂಪುರವರ ಚಿತ್ರಣ, ಅವರು ಕಾವ್ಯರಚನೆ ಮಾಡುತ್ತಿದ್ದ ಸ್ಥಳದ ಚಿತ್ರಣ. ಇದರ ಸಮೀಪದಲ್ಲೇ ಕುವೆಂಪುರವರು ನಮ್ಮನ್ನೆಲ್ಲ ಅರಿತ ಮೇಲೆ ಅವರ ಆಸೆಯಂತೆ ಅವರ ಅಂತ್ಯ ಸಂಸ್ಕಾರ ನಡೆದ ಸ್ಥಳವನ್ನು ಈಗ ನೋಡೋಣ. ಇದು ಕವಿಶೈಲಕ್ಕೆ ದಾರಿ. ಇದೇ ಅವರ ಸಮಾಧಿ ಸ್ಥಳ, ಕವಿಶೈಲ ಎಂದು ಹೆಸರಿಡಲಾಗಿದೆ. ಇದು ಪ್ರವಾಸಿಗರ ತಾಣವಾಗಿದೆ. ಸ್ನೇಹಿತರೆ, ಬದುಕಿರುವುದರಲ್ಲಿ ಎಲ್ಲರೂ ಒಮ್ಮೆ ಕವಿ ಮನೆ ಮತ್ತು ಕವಿಶೈಲಕ್ಕೆ ಭೇಟಿ ನೀಡೋಣ ಎಂದು ತಿಳಿಸುತ್ತಾ ಇಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ, ಶವಮುಖದ ಕಣ್ಣೋ ಆನಂದಮಯ ಈ ಜಗಹೃದಯ. ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ, ದೇವರ ಕೃಪೆ ಕಾಣೋ ಆನಂದಮಯ ಈ ಜಗದಯ. ಹಾರೊಮ್ಮೆ ಹಾರಿದವು ಪರಪರ, ಹಾರೊಮ್ಮೆ ಹಾರಿದವು ಪರಪರ. ನೋಡುವ ಮಲೆನಾಡ ಮಲೆನಾಡ ಮಲೆನಾಡ, ಮಾಮರದ ಕೋಗಿಲ ಹಾಡ. ದಮದಮನೆ ಧುಮುಕುತ್ತಿವೆ ನದಿಗಳು, ಝಲ ಝಲನೆ ಹರಿಯುತ್ತಿವೆ ಝರಿಗಳು. ದಮದಮನೆ ಧುಮುಕುತ್ತಿವೆ ನದಿಗಳು, ಝಲ ಝಲನೆ ಹರಿಯುತ್ತಿವೆ ಝರಿಗಳು. ಸಂತಸವೇ ನಲಿಯುತ್ತಿವೆ ಮೃಗಗಳು, ಆನಂದದಿ ಹಾಡಿದವು ನದಿಗಳು, ಆನಂದದಿ ಹಾಡಿದವು ನದಿಗಳು. ನೋಡುವ ಮಲೆನಾಡ ಮಲೆನಾಡ ಮಲೆನಾಡ, ಮಾಮರದ ಕೋಗಿಲ ಹಾಡ. ಬಾರ ಬಾರಂ ಜಯ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿಗಳ ನಾಡೆ, ಜಯ ಸರುಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿಗಳ ನಾಡೆ, ಜಯ ಸರುಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ.
ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ.